ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ಮನೆ ಲೀಸ್ ಪಡೆಯೋರು ಈ ಸುದ್ದಿಯನ್ನ ನೋಡ್ಲೇಬೇಕು. ಲೀಸ್ಗೆ ಅಂತ ಮನೆ ಹುಡುಕ್ತಿದ್ದೀರಾ? ಹುಷಾರ್. ಮನೆ ಹುಡುಕೋಕೆ ಯಾವುದಾದ್ರೂ ಆಪ್ ಕಾಂಟ್ಯಾಕ್ಟ್ ಮಾಡಿದ್ರೆ ಜೋಕೆ. ಮನೆ ಕೊಡಿಸ್ತೀವಿ ಅಂತ ವಂಚಿಸ್ತಾರೆ. ಎಚ್ಚರ ಬಾಡಿಗೆ ಕಟ್ತೀವಿ ಅಂತಾರೆ. ಕೊನೆಗೆ ಮಕ್ಬಲ್ ಟೋಪಿ ಹಾಕಿ ಎಸ್ಕೇಪ್ ಆಗ್ತಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಮಹಾ ಮನೆ ದೋಖಾ ಸ್ಟೋರಿ ಇದು. ನೀವೇನಾದ್ರೂ ಮನೆಯನ್ನ ಲೀಸ್ಗೆ ಹುಡುಕ್ತಾ ಇದ್ದೀರಿ ಅಂತ ಅಂದ್ರೆ ಮನೆ ಕೊಡಿಸ್ತೀವಿ ಅಂತಾರೆ, ಬಾಡಿಗೆ ನಾವೇ ಕಟ್ತೀವಿ ಅಂತಾರೆ. ದುಡ್ಡನ್ನ ಇಸ್ಕೊಂಡು ಯಾವ ರೀತಿ ದೋಖಾ ಮಾಡ್ತಾರೆ ಗೊತ್ತಾ ಇವರು? ಬೆಂಗಳೂರಿನಲ್ಲಿ ನಡೀತಾ ಇರುವಂತ ಮಹಾ ಮನೆಯ ದೋಖಾ ಸ್ಟೋರಿ ಇದು. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೀಗೊಂದು ಜಾಲದ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಹಾಗಾಗಿ ನೀವೇನಾದ್ರೂ ಮನೆ ಹುಡುಕ್ತಾ ಇದ್ರೆ ಜೋಕೆ. ಬೆಂಗಳೂರಿನಲ್ಲಿ ಇದೆ ಇಂಥದ್ದೇ ನಯವಂಚಕರ ಜಾಲ. ನಿಮ್ಮದೇ ಹಣದಲ್ಲಿ 3 ತಿಂಗಳು ಬಾಡಿಗೆ ಕಟ್ಟಿ ಆಮೇಲೆ ಕೈ ಕೊಟ್ಟಂತ ಗ್ಯಾಂಗ್ ಈಗ ಬೆಳಕಿಗೆ ಬಂದಿದೆ. HSR ಲೇಔಟ್ನಲ್ಲಿ 30ಕ್ಕೂ ಅಧಿಕ ಮಂದಿಗೆ ವಂಚನೆ ಮಾಡಿದೆ ಈ ಒಂದು ಗ್ಯಾಂಗ್. ಲೀಸ್ ಹಣವನ್ನ ಪಡೆದು 3 ತಿಂಗಳು ಬಾಡಿಗೆ ಕಟ್ಟಿದ್ದಾರೆ. ಆದ್ರೆ ಆ ಕಡೆ ಹಣನೂ ಇಲ್ಲ, ಮತ್ತೊಂದ್ ಕಡೆ ಆ ಮನುಷ್ಯನೂ ಇಲ್ಲ, ಮನೆನೂ ಇಲ್ಲ. ಕೋಟ್ಯಂತರ ರೂಪಾಯಿ ವಂಚನೆ ಮಾಡಲಾಗಿದೆ. RO ವೆಂಚರ್ ಪ್ರೈವೇಟ್ ಲಿಮಿಟೆಡ್ ಎಂಬ ನಕಲಿ ಕಂಪನಿಯನ್ನ ತೆರೆದು ಚೀಟಿಂಗ್ ಮಾಡ್ತಿದ್ದಾರೆ ಇವರು. ಅಭಿಷೇಕ್ ಸಾಗರ್ ಎಂಬುವರಿಂದ ವಂಚನೆ ಮಾಡಲಾಗಿದೆ. ಹಣ ಕಳ್ಕೊಂಡು ಬೀದಿಗೆ ಬಿದ್ದಿರುವಂತ 10 ಕುಟುಂಬಗಳು. ಹಣ ಕೊಡಿಸಿ ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಸಂತ್ರಸ್ತರು. ಗ್ರಾಹಕರಿಗೆ ವಂಚನೆ ಗೊತ್ತಾದ ಮೇಲೆ ಆ ಕಂಪನಿ ಕ್ಲೋಸ್ ಆಗಿದೆ. ವಲ್ಲಿ ವೆಂಚರ್ ಎಂಬ ಮತ್ತೊಂದು ಫೇಕ್ ಕಂಪನಿ ತೆರೆದಿರುವಂತ ವಂಚಕರ ವಿರುದ್ಧ ಕ್ರಮ ಕೈಗೊಂಡು ಹಣ ಕೊಡಿಸಿ ಅಂತಿದ್ದಾರೆ ಸಂತ್ರಸ್ತರು. ಈ ರೀತಿ ಒಂದು ಕಂಪನಿ ಕ್ಲೋಸ್ ಆದ್ರೆ ಮತ್ತೊಂದು ಕಂಪನಿಯನ್ನ ಓಪನ್ ಮಾಡ್ತಾರೆ ಇವರು. ಹಾಗಾಗಿ ನೀವೇನಾದ್ರೂ ಮನೆ ಹುಡುಕ್ತಾ ಇದ್ದೀರಿ ಅಂತ ಅಂದ್ರೆ ಇಂಥ ಜಾಲಕ್ಕೆ ಸಿಲ್ಕಾಕೊಳ್ಬೇಡಿ. ನಾವು ಇಮಿಡಿಯೇಟ್ ಎಲ್ಲ ಆನ್ಲೈನ್ RTGS ಮಾಡಿ ಒಂದು 4-5 ಮಂತ್ಸ್ ಅಷ್ಟೇ ಎಲ್ಲ ನಾರ್ಮಲ್ ಆಗಿ ನಡೀತಿದ್ದು. ಲಾಸ್ಟ್ ಡಿಸೆಂಬರ್ 2025 ಇಂದ ರೆಂಟ್ ಹೋಗ್ತಿಲ್ಲ ಓನರ್ಸ್ಗೆ. ಸೊ ನಮ್ಮನ್ನ ಹರಾಸ್ಮೆಂಟ್ ಮಾಡೋದು, ಪವರ್ ಕಟ್ ಮಾಡೋದು, ಈ ಥರ ಎಲ್ಲ ಹಿಂಸೆ ಮಾಡಕ್ ಶುರು ಮಾಡಿದ್ದಾರೆ ಓನರು. ಅವಾಗಿಂದ ನಾವು ರೀಚ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ವಿ. ಸೆಟಲ್ ಮಾಡ್ತೀನಿ ಅಂತಾನೆ ಫೇಕ್ ಪ್ರಾಮಿಸ್ ಮಾಡ್ಕೊಂಬಂದ ಅಭಿಷೇಕ್ ಮತ್ತೆ ವೀಣಾ ಎಲ್ಲ. ಆಮೇಲೆ ವೀಣಾ ಅನ್ನೋರು ಕೆಲಸ ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಕಾರ್ತಿಕ್ ಅಂತ ಫಿನಾನ್ಷಿಯಲ್ ಎಲ್ಲ ಮ್ಯಾನೇಜ್ ಮಾಡ್ತಿದ್ದೆ ಅಂತ ಬಂದಾಗೆಲ್ಲ ಫೇಕ್ ಪ್ರಾಮಿಸ್ ಕೊಡ್ತಾ ಇದ್ರು. ಸೊ ಬರ್ತಾ ಇದ್ದು ಈ ಥರ ಏನೋ ನೀವು ಕೊಟ್ಟಿಲ್ಲ ಅಂದರೆ ನಾನು ಲೀಗಲಿ ಆ್ಯಕ್ಷನ್ ತಗೊಳ್ತೀನಿ ಅಂತ ಹೇಳಿದಕ್ಕೆ ನೀವು ಪೊಲೀಸ್ಗೆಲ್ಲ ಹೋದರೆ ನಿಮಗೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ನಮಗೆ ಜೀವ ಬೆದರಿಕೆ ಹಾಕಿದ್ರು. ನಾವು ಇಮಿಡಿಯೇಟ್ ಎಲ್ಲ ಆನ್ಲೈನ್ RTGS ಮಾಡಿ ಒಂದು 4-5 ಮಂತ್ಸ್ ಅಷ್ಟೇ ಎಲ್ಲ ನಾರ್ಮಲ್ ಆಗಿ ನಡೀತಿದ್ದು. ಲಾಸ್ಟ್ ಡಿಸೆಂಬರ್ 2025 ಇಂದ ರೆಂಟ್ ಹೋಗ್ತಿಲ್ಲ ಓನರ್ಸ್ಗೆ. ಸೊ ನಮ್ಮನ್ನ ಹರಾಸ್ಮೆಂಟ್ ಮಾಡೋದು, ಪವರ್ ಕಟ್ ಮಾಡೋದು, ಈ ಥರ ಎಲ್ಲ ಹಿಂಸೆ ಮಾಡಕ್ ಶುರು ಮಾಡಿದ್ದಾರೆ ಓನರು. ಅವಾಗಿಂದ ನಾವು ರೀಚ್ ಮಾಡೋಕ್ಕೆಲ್ಲ ಟ್ರೈ ಇವರು ಎಲ್ಲೆಲ್ಲಿ ಬಾಡಿಗೆ ಮನೆ ಇರುತ್ತೆ ಅದನ್ನೆಲ್ಲಾನು ಕೂಡ ಟ್ರ್ಯಾಪ್ ಮಾಡಿಕೊಂಡು ಒಂದು ಫ್ರೀಸ್ ಮಾಡಿ ಇಡ್ತಾರೆ, ಯಾರಿಗೂ ಕೂಡ ಮನೆಯಲ್ಲೂ ಸಿಗಬಾರ್ದು ಅಂತ. ಈ ಬಿಲ್ಡಿಂಗ್ ಓನರ್ಗಳು ದುರಾಸೆಗೆ ಏನು ಮಾಡ್ತಾರೆ, ಈ ಕಂಪನಿಯವರು ಎಕ್ಸ್ಟ್ರಾ ಬಾಡಿಗೆ ಕೊಡ್ತಾರೆ. ಇಲ್ಲಿ ಒಂದು 25,000 ಓಡ್ತಾ ಇದ್ದಾರೆ, ಕಂಪನಿ 35,000 ಬಾಡಿಗೆ ಕೊಡ್ತಾರೆ ಅನ್ನೋ ದುರಾಸೆಗೆ ಏನು ಮಾಡ್ತಾರೆ, ಲೀಸು ಸಬ್ ಲೀಸ್ ಕಾನ್ಸೆಪ್ಟ್ ಅಲ್ಲಿ ಏನು ಮಾಡ್ತಾರೆ, ಇವರು ಕಂಪನಿಗೆ ಬಾಡಿಗೆ ಕೊಟ್ಬಿಡ್ತಾರೆ. ಕಂಪನಿಯವರು ಇಂಥ ಅಮಾಯಕರಿಗೆ ಮನೆ ಸಿಗದಂತಹ ಒಂದು ಸನ್ನಿವೇಶದಲ್ಲಿ ಕಂಪನಿಯವರು ಲೀಸ್ ಇವ್ರ ಹತ್ರ ಅಮೌಂಟ್ ಇಸ್ಕೊಂಡು, ದಟ್ ಈಸ್ ಇಲ್ಲಿಗಲ್. RBI ಗೈಡ್ಲೈನ್ಸ್ ಏನು ಫಾಲೋ ಅಪ್ ಮಾಡ್ತಾ ಇಲ್ಲ ಅವರು. ಮಾಡಿದಿರ ಇವ್ರ ಹತ್ರ 20 ಲಕ್ಷ 30 ಲಕ್ಷ ಅರೌಂಡ್ ಈ RO ವೆಂಚರ್ಸ್ ಅವರು ಒಂದು 25 ಕೋಟಿವರೆಗೂ ಚೀಟ್ ಮಾಡಿದ್ದಾರೆ. ಇದೇ RO ವೆಂಚರ್ಸ್ ಅವರು ಈಗ ಏನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅಜಯ್ ಕುಮಾರ್. ಅಜಯ್, ಇಂಥದ್ದೊಂದು ವಂಚನೆಯ ಜಾಲದ ಬಗ್ಗೆ ಪೊಲೀಸರಿಗೀಗ ಗೊತ್ತಾಗಿದೆ. ಬಟ್ ಇವ್ರು ಎಷ್ಟು ದಿನದಿಂದ ಈ ರೀತಿಯಾಗಿ ಮಾಡ್ತಾ ಇದ್ರು, ಎಷ್ಟು ಜನ ತಗ್ಲಾಕೊಂಡಿದ್ದಾರೆ, ಏನ್ ಕತೆ, ಡೀಟೇಲ್ಸ್ ಏನಿದೆ? ಖಂಡಿತ ಸೌಖ್ಯ. ಈಗಾಗ್ಲೇ ಈ ಒಂದು ವಿಚಾರ ಏನಂದ್ರೆ ಸಾಕಷ್ಟು ಚರ್ಚೆ ಗ್ರಾಸ ಆಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಏನೋ ಒಂದು ಬಾಡಿಗೆ ಹಣವನ್ನ ಉಳಿಸ್ಬೇಕು ಅಂತ ಹೇಳಿ ಸಾರ್ವಜನಿಕರು ಏನಿದ್ದಾರೆ ಅವರು ಕೂಡ ಒಂದ್ ರೀತಿ ಲೀಸ್ಗೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿರ್ತಾರೆ. ಅದನ್ನ
ಬಂಡವಾಳ ಮಾಡ್ಕೊಂಡಿರುವಂತ ಇಬ್ರು ಸಾಗರ್ ಮತ್ತೆ ಅಭಿ ಅಂತ ಹೇಳಿ ಇವರಿಬ್ರು ಕೂಡ HSR ಲೇಔಟ್ ಅಲ್ಲೂ ಕೂಡ ಒಂದು ಫೇಕ್ ಕಂಪ್ನಿಯನ್ನು ಕೂಡ ತೆಗೆದಿರುವಂತದ್ದು. ಆ ಒಂದು ಕಂಪ್ನಿಯನ್ನು ಕೂಡ ತೆಗೆದು ಆ ನಂತರ ಅಲ್ಲಿ ನೀವು ನಮಗೆ ಏನೋ ಲೀಸ್ ಅಮೌಂಟ್ ಅನ್ನ ಕೊಡಿ, ನಾವು ಅಲ್ಲಿ ನಿಮ್ಮ ಏನ್ ನೀವ್ ಎಷ್ಟು ವರ್ಷನಾರು ಇದ್ರೂ ಕೂಡ ನಾವು ನಿಮಗೆ ಬಾಡಿಗೆಯನ್ನ ಕಟ್ಸ್ಕೊಡ್ತೀವಿ. ಸೊ ನೀವು ಬಾಡಿಗೆ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಲೀಸ್ ಅಮೌಂಟ್ ನ ನಾವು ನಿಮಗೆ ಯಾವಾಗ ನೀವು ಮನೆ ಖಾಲಿ ಮಾಡ್ತೀರೋ 1 ವರ್ಷ ಅಥವಾ 2 ವರ್ಷ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾರೆ. ಆ ನಂತರ ಆ ಅಮೌಂಟ್ ಅನ್ನು ಕೂಡ ಅವರಿಗೆ ವಾಪಸ್ ಕೊಡ್ತೀವಿ, ಅಂದ್ರೆ ಯಾರು ಗ್ರಾಹಕರು ಕೊಟ್ಟಿರ್ತಾರೋ ಅವ್ರಿಗೆ ನಿಮಗೆ ವಾಪಸ್ ಕೊಡ್ತೀವಿ ಅಂತಾನು ಕೂಡ ಏನೋ ಮಾತನ್ನು ಕೂಡ ಕೊಟ್ಟಿರ್ತಾರೆ, ಅಗ್ರಿಮೆಂಟ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆದ್ರೆ ದಿನ ಕಳೆದಂತೆ 2 ರಿಂದ 3 ತಿಂಗಳು ಮಾತ್ರ ಇವರು ಇಲ್ಲಿ ಹಣವನ್ನ ಪೇ ಮಾಡಿರ್ತಾರೆ ಬಾಡಿಗೆಗೆ. ಆ ನಂತರ ಯಾವುದೇ ರೀತಿಯಾಗಿ ಹಣವನ್ನ ಪೇ ಮಾಡಿರೋದಿಲ್ಲ. ಸೊ ಹೀಗಾಗಿ ಇದು ದಿನ ಕಳೆದಂತೆ ಅವ್ರಿಗೂ ಕೂಡ ಸಾಕಷ್ಟು ಒಂದ್ ರೀತಿ ತೊಂದರೆ ಆಗತ್ತೆ. ಆ ಒಂದು ಕಾರಣದಿಂದಾಗಿ ಈಗ ಎಲ್ಲರೂ ಕೂಡ ಕಂಪ್ನಿಗೆ ಹೋಗಿ ವಿಚಾರಿಸಿದಂತ ಸಂದರ್ಭದಲ್ಲಿ ಅವ್ರಿತ್ತ ಬಾಡಿಗೆ ಹಣವು ಕೊಡದೆ, ಇತ್ತ ಗ್ರಾಹಕರು ಕೊಟ್ಟಂತ ಲಕ್ಷಾಂತರ ರೂಪಾಯಿ ಹಣವು ಕೊಡದೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂತದ್ದು ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. HSR ಲೇಔಟ್ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಆ ಪ್ರಕರಣ ಕೂಡ ದಾಖಲಾಗಿ ಆರೋಪಿಗಳನ್ನು ಕೂಡ ಈಗಾಗಲೇ ಹುಡುಕುವಂತ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಪ್ರತಿದಿನ ಏನು ಹಣಕ್ಕಾಗಿ ಅಲ್ದು ಅಲ್ಲಿರುವಂತ ಸಾರ್ವಜನಿಕರು ಕೂಡ ಈಗ ಸದ್ಯ ರೋಸ್ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಸೌಖ್ಯ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.